ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇವತ್ತು ಬಂದು ಶುಕ್ರವಾರ. ಇನ್ನು ಶುಕ್ರವಾರದ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಬೆಳಗ್ಗೆನೇ ಎದ್ದು ಬಂದು ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಇವಾಗ ಮುದ್ದೆ ತೊಳಿಸ್ತಾ ಇದ್ದೀನಿ. ಇನ್ನು ಸಾಂಬಾರು ಬಂದುಬಿಟ್ಟು ಬಜ್ಜಿ ಮಾಡಿದೆ. ಅಂದರೆ ಟೊಮೊಟೊ, ಹಸಿರುಮೆಣಸಿನ್ಕಾಯಿ ಮತ್ತು ಬದನೆಕಾಯಿ, ಆಲೂಗೆಡ್ಡೆ ಇಷ್ಟು ಸ್ವಲ್ಪ ಬೇಯಿಸ್ಬಿಟ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಬೆಳ್ಳುಳ್ಳಿ ಅವೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಒಗ್ಗರಣೆ ಕೊಟ್ರೂ ಒಗ್ಗರಣೆ ಕೊಡ್ಬೋದು. ಇಲ್ಲ ಸುಮ್ಮನೆ ಪ್ಲೇನಾಗಿ ಹಸಿ ಈರುಳ್ಳಿ ಕಟ್ ಮಾಡಿ ಹಾಕಿದ್ರೂ ಕೂಡ ಹಸಿ ಈರುಳ್ಳಿ ಕಟ್ ಮಾಡಿ ಹಾಕ್ಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ನಾನು ಅದನ್ನು ತೋರಿಸೋಣ ಅಂತಂದರೆ ನಮ್ಮ ಮನೆಯವ್ರು ತೊಗೊಂಡೋಗಿದ್ರು ಫೋನು, ಅದಕ್ಕೋಸ್ಕರ ಅದು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ನನಗೆ. ಇನ್ನು ಬಜ್ಜಿ ಎಲ್ಲ ಮಾಡಿಟ್ಟಿದ್ದೆ. ಬಜ್ಜಿ ಎಲ್ಲ ಮಾಡಿಟ್ಬಿಟ್ಟು ಇವಾಗ ಬಿಸಿ ಮುದ್ದೆ ಮಾಡ್ತಾಯಿದ್ದೀನಿ. ಇನ್ನು ನಮ್ಮ ಮನೆಯಲ್ಲಂತೂ ಒಂದು 3-4 ದಿನ ಆಯ್ತಲ್ಲ ಮುದ್ದೆ ಮಿಸ್ ಮಾಡಿಕೊಂಡು, ಅದಕ್ಕೆ ಇವತ್ತು ಎಷ್ಟೊತ್ತಾದರೂ ಆಗಲಿ ಬೆಳಗ್ಗೆನೇ ಮುದ್ದೆ ಮಾಡಿಕೊಟ್ಬಿಡೋಣ, ಬಿಸಿ ತಿಂತಾರೆ ಅಂತ ಹೇಳಿಬಿಟ್ಟು ಇನ್ನು ಫೈನಲಿ ನಾನು ಮುದ್ದೆ ಮಾಡ್ತಾಯಿದ್ದೀನಿ. ಬಜ್ಜಿ ಕೂಡ ಆಗಲೇ ಆಗಿತ್ತು. ಇನ್ನು ಇವಾಗ ಮನೇಲಿ ಬಜ್ಜಿ ಅಂದರೆ ಸಾಕು, ನಮ್ಮ ಮನೆಯವ್ರು ಏನೋ ಒಂಥರ ಯೋಚನೆ ಮಾಡ್ತಾ ಇರ್ತಾರೆ ತಿನ್ನೋದಕ್ಕೆ. ಅವರಿಗೆ ಸ್ವಲ್ಪ ಬದನೆಕಾಯಿ ಅಂದರೆ ಇಷ್ಟ ಆಗಲ್ಲ. ಆದರೂ ಕೂಡ ನನಗೆ ಗೊತ್ತು, ಜಾಸ್ತಿ ಹಾಕೋದೇ ಇಲ್ಲ. ಒಂದು ಹಾಕ್ತೀನಿ, ಇಲ್ಲ 2 ಹಾಕ್ತೀನಿ ಅಷ್ಟೇ ಮಿಸ್ ಆಗಿ. ಇನ್ನು ಆ ಟೊಮೊಟೊ ಮತ್ತು ಆಲೂಗೆಡ್ಡೆ ಹಾಕ್ಬಿಟ್ಟು ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ, ಖಾರವಾಗಿ ಚೆನ್ನಾಗಿರುತ್ತೆ ಬಿಸಿ ಮುದ್ದೆಗೆ. ಅವ್ರಿಗೇನೋ ಒಂಥರ ಸರಿ ಹೋಗಲ್ಲ. ಅಪರೂಪಕ್ಕೆ ಮಾಡಿದ್ರು ಕೂಡ ತಿನ್ನೋದಕ್ಕೆ ಕಷ್ಟಪಡ್ತಾ ಇರ್ತಾರೆ. ಹಂಗಿರ್ತಾರೆ ಒಬ್ಬೊಬ್ಬರು ಮನೆಗೆ. ದಿನಾ ಸಾಂಬಾರು ಅದು ಇದು ಅಂತಂದರೆ ಎಲ್ಲಿಂದ ಜೋಡ್ಸೋಕ್ಕಾಗುತ್ತೆ ಹೇಳಿ. ಇನ್ನು ತರಕಾರಿ ನೋಡಿದ್ರೆ ಫುಲ್ಲು ಖಾಲಿ ಆಯಿತು, ಏನೇನು ಇಲ್ಲ. ಫ್ರಿಜ್ಜೆಲ್ಲ ಫುಲ್ಲು ಖಾಲಿ ಆಗಿಬಿಟ್ಟಿದೆ. ಇನ್ನು ಫ್ರಿಜ್ ಸ್ವಿಚ್ ಕೂಡ ಆಫ್ ಮಾಡಬೇಕು, ಸುಮ್ಮನೆ ಖಾಲಿ ಇರೋದು ಓಡಿಸಿ ಏನು ಮಾಡ್ಬೇಕು ಹೇಳಿ. ಹಾಗಾಗಿ ಇನ್ನು ಕರೆಂಟ್ಗಳು ಕೂಡ ಸರಿಯಾಗಿರ್ತಾ ಇಲ್ಲ, ಏನೂ ಇಲ್ಲ. ತರಕಾರಿ ಕೂಡ ಏನಿಲ್ಲ ಇವಾಗ ಸದ್ಯಕ್ಕೆ ಇರೋದಂದರೆ ಟೊಮೊಟೊ, ಹಸಿರುಮೆಣಸಿನ್ಕಾಯಿ ಅಷ್ಟೇ. ಅದು ಬಿಟ್ಟರೆ ಏನು ಕೂಡ ಇಲ್ಲ. ಅದರಲ್ಲೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೋಬೇಕು. ಮತ್ತು ನಾನು ಸ್ವಲ್ಪ ಮಂಗಳವಾರ ಊರಿಗೆ ಹೋಗೋದಿದೆ. ಮಂಗಳವಾರ ಊರಿಗೆ ಹೋಗ್ಬಿಟ್ಟು ಬಂದ ತಕ್ಷಣವೇ ಅಲ್ಲಿಂದ ಊರಿಂದ ಬರ್ತೀನಲ್ವ, ಇನ್ನು ಬರಬೇಕಾದ್ರೆ ಎಲ್ಲ ಸ್ವಲ್ಪ ತರಕಾರಿ ಅದೆಲ್ಲ ತೊಗೊಂಬರೋಣ ಅಂತ ಹೇಳಿಬಿಟ್ಟು ಇರೋದ್ರಲ್ಲೇ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಅದೊಂದು ದಿನ ಇದೊಂದು ದಿನ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಇವಾಗ ಮತ್ತೆ ತಂದು ಇಟ್ಟರು ಕೂಡ ಸುಮ್ಮನೆ ಇದಾಗುತ್ತೆ, ಮತ್ತು ಮಾಡೋದಿಲ್ಲ ಏನಿಲ್ಲ ಅಂತ ಹೇಳಿಬಿಟ್ಟು ಇನ್ನು ಅದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀನಿ. ಇನ್ನು ಊಟ ಆಯಿತು. ಊಟ ಎಲ್ಲ ಮುಗಿಸಿ ಇನ್ನು ಗುಂಡನ್ನ ಅಂಗನವಾಡಿಗೆಲ್ಲ ಕಳಿಸ್ಬಿಟ್ಟು ಇನ್ನು ಮಧ್ಯಾಹ್ನ ಟೈಮ್ ಅನಿಸುತ್ತೆ. ಮತ್ತು ನಾನು ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ಅವಾಗ. ಮತ್ತು ಬೆಳಗ್ಗೆ ಎಷ್ಟಕ್ಕಷ್ಟೇ ಸಿಕ್ಕಾಪಟ್ಟೆ ಕೈ ನೋಯ್ತಾ ಇದೆ. ಇನ್ನು ರಟ್ಟೆಗೆ ಇಂಜೆಕ್ಷನ್ ಮಾಡಿದ್ರಲ್ವ, ನಾನು ಸ್ವಲ್ಪ ಲೆಫ್ಟ್ ಹ್ಯಾಂಡೆಲ್ಲ ಸ್ವಲ್ಪ ಜಾಸ್ತಿ ಕೆಲಸ ಮಾಡೋದು. ಹಂಗಾಗಿ ಅಲ್ಲಿ ಲೆಫ್ಟ್ ಹ್ಯಾಂಡ್ಗೆ ಅವರು ಇಂಜೆಕ್ಷನ್ ಮಾಡಿರೋದು ಸಖತ್ತು ಪೇಯ್ನ್ ಬರ್ತಾಯಿದೆ. ಹಿಂಗೆ ಎತ್ತಕ್ಕೆ ಕೂಡ ಆಗ್ತಾಯಿಲ್ಲ. ಅದು ಒಂಥರ ಗಡ್ಡೆ ಥರ ಕಟ್ಬಿಟ್ಟಿದೆ. ನೈಟ್ ಸಮೇತ ಅಷ್ಟೇ ಒಂದೇ ಕಡೆನೇ ಮಲ್ಕೊಂಡಿದ್ದೀನಿ, ಬರೀ ಬಲಗಡೆಗೆ ಮಲಗಿದ್ದೀನಿ. ಎಡಗಡೆಗಂತೂ ತಿರ್ಕೊಳ್ಳೋದಕ್ಕೆ ಆಗ್ತಾಯಿರಲಿಲ್ಲ ನನಗೆ. ಏನು ಮಾಡೋದು, ಜಾಸ್ತಿ ನೋವು ಅನ್ನಿಸ್ತಾ ಇದೆ. ಹಂಗಾಗಿ ಕೆಲಸ ಕೂಡ ಏನು ಜಾಸ್ತಿ ಮಾಡ್ಕೊಳ್ತಾ ಇಲ್ಲ ಈಗ. ಸ್ವಲ್ಪ ಇವಾಗ ಬಟ್ಟೆ ಎಲ್ಲ ಇದ್ದು 2 ಸತಿ ಬಟ್ಟೆ ಒಗ್ದಿರೋ ಕೂಡ ಹಂಗೆ ಎತ್ತಿಟ್ಟಿದ್ದೆ, ಮಡ್ಚಿಟ್ಟಿರಲಿಲ್ಲ. ಅದಕ್ಕೆ ಒಂದು ಬೆಡ್ಶೀಟ್ ಹಾಕ್ಕೊಂಡ್ಬಿಟ್ಟು ಇವಾಗೆಲ್ಲ ಮಡ್ಚಿಡ್ತಾ ಇದ್ದೀನಿ. ಗುಂಡಿನ ಬಟ್ಟೆ ಎಲ್ಲ ಕೂಡ ಜಾಸ್ತಿ ಇತ್ತು, ಹಿಂಗೆ ಬಿಟ್ಟರೆ ಎಲ್ಲ ಇದಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಎಲ್ಲ ಮಡಿಸ್ತಾ ಇದ್ದೀನಿ. ಇನ್ನು ಅಕ್ಕಿ ಕೂಡ ಮಾಡ್ಕೋಬೇಕು. ಹೋದ ಸತಿ ಮಾಡ್ಕೊಂಡಿರೋವೆಲ್ಲ ಖಾಲಿಯಾಗಿದ್ದಾವೆ. 2 ಪಾಕೆಟ್ ಮಾಡಿದ್ನಲ್ವ, ಇನ್ನು ಒಂದು ಪಾಕೆಟ್ ಫುಲ್ಲು ಖಾಲಿಯಾಗಿತ್ತು. ನೆಕ್ಸ್ಟ್ ಇನ್ನೊಂದು ಪಾಕೆಟ್ ತೊಗೊಂಡಿದ್ದು ಯೂಸ್ ಮಾಡೋದಕ್ಕೆ. ಇನ್ನು ಮೊನ್ನೆ ಸೊಸೈಟಿ ಅಕ್ಕಿ ಹಾಕ್ಸ್ಕೊಬಂದಿರೋ ಒಂದು ಸ್ವಲ್ಪ ಇದ್ದಾವೆ, ಅವು ಕೂಡ ಎಲ್ಲ ಜಲ್ಡಿ ಹಿಡಿದು ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಹಂಗೆ ಒಂದೊಂದು ದಿನವೇ ಒಂದೊಂದು ಕೆಲಸ ಮಾಡಿಕೊಂಡು ಎಲ್ಲ ಮನೆಯೆಲ್ಲ ಸ್ವಲ್ಪ ಅಚ್ಚುಕಟ್ಟು ಮಾಡ್ಕೋಬೇಕು. ಇನ್ನು ಇವತ್ತು ಬಂದುಬಿಟ್ಟು ಬಟ್ಟೆ ಕೆಲಸ ಮಾಡ್ತಾಯಿದ್ದೀನಿ. ನನಗೆ ಇನ್ನು ನಮ್ಮ ಮನೆಯವ್ರದ್ದು ಬಟ್ಟೆ ಎಲ್ಲ ಹಂಗೆ ಇದಾವೆ, ಒಗ್ದೇ ಇಲ್ಲ. ನಾನು ನೆನೆಸಿಟ್ಟಿರೋದು ಕೈ ಸ್ವಲ್ಪ ನೋವಿದೆ ಅಂತ ಹೇಳ್ಬಿಟ್ಟು ಇನ್ನು ಸುಮ್ಮನೆ ಆಗಿದ್ದೀನಿ. ಇಲ್ಲಾಂದರೆ ಅವನು ಕೂಡ ಒಗ್ದಾಕ್ತಾ ಇದ್ದೆ. ಏನೋ ಒಂದೊಂದು ಸತಿ ಎಷ್ಟು ಎಲ್ಲ ಮಾಡ್ಕೊಡೋಣ ಅಂತ ಅನಿಸ್ಬಿಡುತ್ತೆ. ಏನಾದರೂ ಒಂದು ಎಡವಟ್ಟು ಮಾಡಿಕೊಂಡು ಸುಮ್ಮನೆ ಆಗೋ ಥರ ಆಗುತ್ತೆ. ಪ್ರತಿಯೊಂದು ಕೆಲಸನೂ ಪೆಂಡಿಂಗ್ ಇಲ್ಲದೆಲ್ಲ ಕ್ಲಿಯರ್ ಮಾಡೋಣ ಅಂತ ಎಷ್ಟು ಸತಿ ಅನ್ಕೊತಾ ಇರ್ತೀನಿ. ಏನೋ ಒಂದೊಂದು ಸತಿ ಆ ಥರ ಅನ್ನಿಸ್ತಾ ಇರುತ್ತೆ, ಏನು ಮಾಡೋದಕ್ಕಾಗೋದಿಲ್ಲ. ಬಟ್ ಎಲ್ಲ ಕೂಡ ಅರ್ಜೆಂಟಲ್ಲಿ ಮಾಡೋದಕ್ಕಾಗೋದಿಲ್ಲಲ್ಲ. ಮಾಡೋದೇ ಕೆಲಸ ಅಂದಮೇಲೆ ಅದನ್ನು ಅಚ್ಚುಕಟ್ಟಾಗಿ ಮಾಡದೇ ಇದ್ದರೆ ಇನ್ನೇನು ಪ್ರಯೋಜನ ಹೇಳಿ. ಅದಕ್ಕೆ ಯಾವುದೇ ಕೆಲಸ ಆಗಲಿ ಮಾಡೋದು ಮಾಡ್ತೀವಿ, ಸ್ವಲ್ಪ ಅಚ್ಚುಕಟ್ಟಾಗಿ ಅಲ್ಲಿ ಟೈಮ್ ತೊಗೊಂಡ್ರೂ ಪರವಾಗಿಲ್ಲ, ನೀಟಾಗಿ ಮಾಡಿ ಇಟ್ಟರೆ ನಮಗೂ ಕೂಡ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ನಾವು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಅದ್ರ ಭದ್ರ ಮಾಡಿಟ್ರಂತೂ ಅದು ಏನಕ್ಕೂ ಕೂಡ ಯೂಸ್ ಆಗೋದಿಲ್ಲ. ಹಾಗಾಗಿ ಇನ್ನು ಆಗ್ತಾ ಮಧ್ಯಾಹ್ನ ಟೈಮ್ ಫ್ರೆಂಡ್ಸ್, ಕರೆಕ್ಟಾಗಿ ಒಂದು 2 ಗಂಟೆ 2 ಕಾಲು ಅನಿಸುತ್ತೆ ಟೈಮ್ ಬಂದುಬಿಟ್ಟು. ಮಳೆ ಸ್ಟಾರ್ಟ್ ಆಯ್ತು ನೋಡಿ ಮಧ್ಯಾಹ್ನ ಟೈಮು. ಯಾವತ್ತೂ ಕೂಡ ಮಧ್ಯಾಹ್ನ ಟೈಮ್ ಮಳೆನೇ ಬರ್ತಾ ಇರಲಿಲ್ಲ. ಬಟ್ ಇವತ್ತೇನೋ ಗೊತ್ತಿಲ್ಲ, ಸಡನ್ನಾಗಿ ಇದ್ದಕ್ಕಿದ್ದಂಗೆ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಅದೇನೋ ನಮ್ಮ ಮನೆಯವರು ಅಂದರು ಒಂದು ಸತಿ, ಇವಾಗ ಮಳೆ ಬರ್ಬೋದೇನೋ, ಮಳೆ ಬರೋ ಮೂಮೆಂಟ್ ತುಂಬ ಇದೆ ಅಂತಂದರು.
ಎಲ್ಲಿ ಬರುತ್ತೆ ಬಿಡು, ಗಾಳಿ ಬರ್ತಾ ಇದೆ, ಗಾಳಿಗೆಲ್ಲ ಮೋಡ ಹೋಗ್ತಾ ಇರುತ್ತೆ, ಇನ್ನೆಲ್ಲಿ ಬರುತ್ತೆ ಮಳೆ ಅಂತಂದು ಅಷ್ಟೇ. ಹಂಗಂದು ಒಳಗಡೆ ಬಂದೆ, ಇದ್ದಕ್ಕಿದ್ದಂಗೆ ರಪ್ಪ 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 ಬಂದೇ ಬಿಡ್ತು. ಇನ್ನು ಸೌಂಡ್ ಅಂತೂ ಕೇಳೋಕ್ಕಾಗಲ್ಲ, ಶೀಟ್ ಸೌಂಡ್ ಸಿಕ್ಕಾಪಟ್ಟೆ ಸೌಂಡ್ ಬರ್ತಾ ಇರುತ್ತೆ. ಇದು ಕೂಡ ಗಾಳಿ ಮರ್ರೋ ನಂಗೆ ಗಾಳಿ ಬೀಸ್ತಾ ಇತ್ತು, ಮತ್ತು ಜೋರಾಗಿ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಬಂತು, ಒಂದು ಸ್ವಲ್ಪ ಹೊತ್ತು ಬಂದರೂ ಕೂಡ ಸಖತ್ತಾಗೆ ಬಂತು. ಇಲ್ಲಿ ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆ. ಚೆನ್ನಾಗಿ ಬಂತು ಮಧ್ಯಾಹ್ನ ಟೈಮ್. ಅದೂ ಬರಲಿ ಅಂತ ಹೇಳ್ಬಿಟ್ಟು ಇನ್ನು ಮಳೆ ಪಾಡಿಗೆ ಮಳೆ ಬರ್ತಾಯಿತ್ತು. ಈ ಕಡೆ ಬಂದುಬಿಟ್ಟು ನಮ್ಮ ಮನೆಯವರು ಮಧ್ಯಾಹ್ನ ಹೇಳಿದ್ನೆಲ್ಲ ಊಟ ಮಾಡಿರಲಿಲ್ಲ ಅಂತ ಹೇಳಿ, ಅದಕ್ಕೆ ಹೆಂಗೋ ಸಂಜೆಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಗುಂಡನಿಗೆ ಅಂಗನವಾಡಿಯಲ್ಲಿ ಮೊಟ್ಟೆ ಕೊಟ್ಟಿದ್ದರು. ಅವ್ರಿಗೆ ಮೇ ತಿಂಗಳಲ್ಲಿ ಮೊಟ್ಟೆ ಕೊಟ್ಟಿರಲಿಲ್ಲ. ಮೇಗೆ ಸ್ಟಾರ್ಟ್ ಆಯ್ತಲ್ವ ಅಂಗನವಾಡಿ, ಆವಾಗ ಸುಧಾಕರ್ ಅವರೆಲ್ಲ ತೀರೋದ್ರು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಮೊಟ್ಟೆ ಎಲ್ಲ ಇಳಿಸ್ಕೊಂಡಿಲ್ಲ ಅವ್ರು ಸರಿಯಾಗಿ. ಆಮೇಲೆ ಒಂದು ತಿಂಗಳಿಗೆ ಎಷ್ಟು ಮೊಟ್ಟೆ ಕೊಟ್ಟು ಅಂದರೆ ಕೊಡಬೇಕಿತ್ತು ಮಕ್ಕಳಿಗೆ, ಅಷ್ಟು ಮೊಟ್ಟೆನ ಮನೆಗೆ ಕೊಟ್ಟು ಕಳಿಸಿದ್ರು ಅವ್ರ ಪಾಪ. ಹಂಗಾಗಿ ಮೇ ತಿಂಗಳು ಮೊಟ್ಟೆ ಬಂದಿದ್ವಲ್ವ, ಇನ್ನು ಅದಕ್ಕೆ ಒಂದು 4 ಮೊಟ್ಟೆ ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಸಾಂಬಾರಿಗೆಲ್ಲ ರೆಡಿ ಮಾಡಿಕೊಂಡೆ ನಾನು. ಅದು ಕೂಡ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ನಾನು ಏನೇನು ಐಟಮ್ ಹಾಕಿದ್ದೀನಿ ಅಂದರೆ ಮಾಮೂಲಿ ನಾವು ಚಿಕನ್ ಸಾರಿಗೂ ಅದಕ್ಕೆಲ್ಲ ಹೆಂಗೆ ಹಾಕ್ತೀವೋ ಅಷ್ಟು ಮಸಾಲೆ ಎಲ್ಲ ರುಬ್ಕೊಂಡ್ಬಿಟ್ಟು, ಇನ್ನು ಟೊಮೊಟೊ, ಇನ್ನು ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇನ್ನು ಒಗ್ಗರಣೆ ಕೊಟ್ಬಿಟ್ಟು ಹಾಕೋದೇನೆ. ಇನ್ನು ಮಾವಿನ ಹಣ್ಣು ನೋಡ್ತಾ ಇರ್ಬೋದು, ಗಾಳಿಗಂತೂ ಸಖತ್ತು ಬಿದ್ದುಬಿಟ್ವು. ಇನ್ನು ಹೋಗ್ಬಿಟ್ಟು ನಮ್ಮ ಮನೆಯವರೆಲ್ಲ ಆರಿಸ್ಕೊಬಂದಿದ್ರು. ಇನ್ನು ಒಂದು ಕಡೆ ಸಾಂಬಾರಿಗೆಲ್ಲ ಇಟ್ಟಿದ್ದೀನಿ. ಇನ್ನೂ ಕೂಡ ಮಳೆ ಬಿಡ್ತಾ ಇಲ್ಲ ನೋಡಿ, ಬರ್ತಾನೆ ಇತ್ತು. ಇನ್ನೂ ನೋಡ್ತಾ ಇರ್ಬೋದು ಅಂಗಳದಿಂದ ಎಷ್ಟು ನೀರು ಹೋಗ್ತಾ ಇದ್ದಾವೆ. ಅದಕ್ಕೆ ನೋಡಿ ಸಗಣಿ ನಿಲ್ಲೋದೇ ಇಲ್ಲ, ಯಾಕೆಂದರೆ ಸ್ವಲ್ಪ ಡೌನ್ ಇದೆ ಇಲ್ಲಿ. ಈ ಕಡೆ ಶೆಡ್ಡಲ್ಲಿರೋ ನೀರೆಲ್ಲ ಸಮೇತ ಹಿಂಗೆ ಬರ್ತಾ ಇರ್ತವೆ. ಹಂಗಾಗಿ ಇನ್ನು ಏನು ಮಾಡೋದಕ್ಕಾಗೋದಿಲ್ಲ, ಇನ್ನು ಹಿಂಗೆ ಹೋಗಬೇಕಾಗುತ್ತೆ. ಇನ್ನು ನಾನು ಅವತ್ತು ಇದಕ್ಕೆ ಸ್ಕ್ಯಾನಿಂಗ್ ಮಾಡಿಸ್ಕೊಬರ್ಬೇಕು ಹೋಗಿದ್ನಲ್ವ, ಅವತ್ತು ಎಣ್ಣೆ ತೊಗೊಂಬಂದಿದ್ದೆ, ಎಣ್ಣೆ ಖಾಲಿ ಆಗಿತ್ತು ಅಂತ ಹೇಳ್ಬಿಟ್ಟು ಅವತ್ತು ತೊಗೊಂಬಂದ್ಬಿಟ್ಟು ಅವತ್ತೇ ಪಾಕೆಟ್ ಓಪನ್ ಮಾಡಿದ್ದು. ಎಷ್ಟು ಬೇಗ 1 kg ಮುಗಿಸ್ಬಿಟ್ಟೆ ನೋಡಿ. ಅಂದರೆ ಇದೊಂದು kg ಇರಲ್ಲ ಬಿಡು, 850 ಗ್ರಾಮ್ ಏನಿರುತ್ತೆ ಅನಿಸುತ್ತೆ. 1 kg ಫುಲ್ ಇರಲ್ಲ ಅನಿಸುತ್ತೆ ಎಣ್ಣೆ ಬಂದುಬಿಟ್ಟು. ಇವತ್ತು ಖಾಲಿ ಆಯಿತು, ಅದನ್ನು ಯೋಚನೆ ಮಾಡ್ತಾಯಿದ್ದೀನಿ ನಾನು, ಎಷ್ಟು ಬೇಗ ಖಾಲಿ ಮಾಡಿದ್ನಪ್ಪ ಎಣ್ಣೆ, ಸ್ವಲ್ಪ ಮಿತವಾಗಿ ಬಳಸಬೇಕು ಅಂತ ಹೇಳಿಬಿಟ್ಟು. ಎಣ್ಣೆ ರೇಟ್ ಅಂತೂ ಸಿಕ್ಕಾಪಟ್ಟೆ. ಇದು ಸನ್ಫ್ಲವರ್ ಆಯಿಲ್ ಅಲ್ವಾ, 200 ರೂಪಾಯಿ kg ಬರಾಬರಿ ಆಗಿದೆ ಇವಾಗಂತೂ. ನಾನು ತೊಗೊಂಡವಾಗ 200 ರೂಪಾಯಿ ಬರಾಬರಿ ಆಗಿತ್ತು, ಇವಾಗ ಎಷ್ಟಾಗಿದೆ ಸರಿಯಾಗಿ ಗೊತ್ತಿಲ್ಲ ನನಗೆ. 2 kg ತೊಗೊಬಂದಿದ್ದೆ, ಸದ್ಯ 1 kg ಮುಗೀತು, ಇನ್ನೊಂದು ಪಾಕೆಟ್ ಇದೆ. ಅದು ನಾನು ಊರಿಗೆ ಹೋಗಿ ಬರೋವರೆಗೂ ಸ್ವಲ್ಪ ನೋಡ್ಕೊಂಡು ಮಾಡಬೇಕು. ತೀರಾ ಊರಿಗೆ ಹೋಗಿ ಬಂದಮೇಲೆ ಸ್ವಲ್ಪ ತರಕಾರಿ ಮತ್ತು ಮನೆಗೆ ರೇಷನ್ನು ಎಲ್ಲ ಇರೋ ದುಡ್ಡೆಲ್ಲ ಸ್ವಲ್ಪ ಉಳಿಸ್ಕೊಂಡು ತೊಗೊಂಬರೋಣ ಅಂತೇಳಿ. ಅಲ್ಲಿಗೆ ಊರಿಗೆ ಹೋದ್ರಂತೂ ನನಗೇನು ಇದಿಲ್ಲ, ಯಾಕೆಂದರೆ ಚಿಕ್ಕಮ್ಮ ಸಾಂಬಾರು ಪುಡಿ, ಖಾರದ ಪುಡಿ ಎಲ್ಲ ಕೂಡ ಕಟ್ಟಿ ಕೊಡ್ತಾರೆ, ಅಲ್ಲಿಂದನೇ ತೊಗೊಂಬರ್ತೀನಿ. ಇಲ್ಲೇನು ಕೂಡ ಮಾಡ್ಕೊತ ಇಲ್ಲ ಸದ್ಯಕ್ಕೆ. ಹಂಗಾಗಿ ಸ್ವಲ್ಪ ಶೇಂಗಾ ಬೀಜ ಇನ್ನು ಏನಾದರೂ ಸ್ವಲ್ಪ ಸಿಕ್ಕರೆ ಎಲ್ಲ ಎತ್ತಕೊಂಬರೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನಾನಂತೂ ನಮ್ಮ ರೋಜನೇ ಬೈತಿದ್ದೆ ನಾನು ನಿಜವಾಗ್ಲೂ ಅವಾಗ. ಇವಾಗ ನನಗೂ ಕೂಡ ಅದೇ ಪರಿಸ್ಥಿತಿ ಬರ್ತಾ ಇದೆ, ಎಲ್ಲದಕ್ಕೂ ಹಂಗೇನೆ ಫ್ರೆಂಡ್ಸ್. ಈಗ ಮೊಟ್ಟೆ ಹಾಕಿದ್ದೀನಿ, 4 ಮೊಟ್ಟೆ ಹಾಕಿದೆ. 4 3 1 2 3 4 ಮೊಟ್ಟೆ ಹಾಕಿದ್ದೀನಿ. ಹಂಗೆ ಸ್ವಲ್ಪ ನಿಧಾನಕ್ಕೆ ಸಿಮ್ಮಲ್ಲಿ ಇಟ್ಟಿದ್ದೀನಿ, ಹಂಗೆ ಸ್ವಲ್ಪ ಬೇಯ್ಕೊಳ್ಳಿ ಅಂತ ಹೇಳಿ. ನನಗೆ ಈ ಥರ ಮಾಡೋದಕ್ಕಿಂತ ಮೊಟ್ಟೆ ಬೇಯಿಸ್ಬಿಟ್ಟು ಚಿಕ್ಕದಾಗಿ ಪೀಸ್ ಕಟ್ ಮಾಡಿಬಿಟ್ಟು ಸಾಂಬಾರಲ್ಲಿ ಹಾಕೋದು ತುಂಬ ಇಷ್ಟ. ನಾನು ಯಾವಾಗಲೂ ಜಾಸ್ತಿ ಅದೇ ಥರನೇ ಮಾಡ್ತಾ ಇರೋದು. ಬಟ್ ನಮ್ಮ ಮನೆಯವ್ರಿಗೆ ಏನಂದರೆ ಹಂಗೆ ಇಷ್ಟ ಆಗೋಲ್ಲ, ಅದಕ್ಕೋಸ್ಕರ ಅವ್ರಿಗೆ ಇದೇ ಥರನೇ ಬೇಕು. ಮೊಟ್ಟೆ ಒಡಿಸ್ಬಿಟ್ಟು ಡೈರೆಕ್ಟಾಗಿ ಇದ್ರೊಳಗೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಹಂಗೆ ಬೇಯಿಸ್ಬೇಕು, ಹಂಗಾದರೆ ಚೆನ್ನಾಗಿ ಊಟ ಮಾಡ್ತಾರೆ. ಅವ್ರಿಗೆ ಬೇಯಿಸ್ಬಿಟ್ಟು ಮತ್ತೆ ಸಪ್ರೇಟಾಗಿ ಕಟ್ ಮಾಡಿ ಅದರೊಳಗೆ ಹಾಕೋದಂದರೆ ಅವ್ರು ಅಷ್ಟೊಂದು ಇಷ್ಟಪಡಲ್ಲ, ಅದಕ್ಕೆ ಈ ಥರ ಮಾಡ್ತಾಯಿದ್ದೀನಿ. ಇನ್ನು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇನ್ನು ಉಪ್ಪು ನೋಡ್ಕೊಂಬಿಟ್ಟು ಒಂದು ಸ್ವಲ್ಪ ಹಿಂಗೆ ಇದು ಮಾಡ್ಕೋಬೇಕು. ಇನ್ನು ಇವಾಗ ಹಾಕಿದೆ ಮೊಟ್ಟೆ, ಹಾಗಾಗಿ ಬೇಯ್ಕೊಳ್ಳಿ ಒಂದು ಸ್ವಲ್ಪ ಹೊತ್ತು, ಇಲ್ಲಾಂದರೆ ಎಲ್ಲ ಒಂಥರ ಛಿದ್ರ ಆಗಿಬಿಡುತ್ತೆ ಬಿಸಿಕ್ಸ್ಬಿಟ್ರೆ. ಯಾವಾಗಲೂ ಆಗುತ್ತೆ, ಇವಾಗ ಆಗಲಿಲ್ಲ ಅಂದ್ರೂ ನಾವು ಸಾಂಬಾರು ತೊಗೋಬೇಕಾದ್ರೆ ಹಾಗೆ ಆಗುತ್ತೆ. ಬಟ್ ಇವಾಗ ಸದ್ಯಕ್ಕೆ ಇರಲಿ ಹಿಂಗೆ ಅಂತೇಳ್ಬಿಟ್ಟು ಬಿಟ್ಟಿದ್ದೀನಿ. ಇನ್ನು ಮುಗೀತು ಸಾಂಬಾರು ಒಂದಾದರೆ ಮುಗೀತು. ಇನ್ನು ಬೆಳಗ್ಗೆ ಮಧ್ಯಾಹ್ನ ಅನ್ನ ಮಾಡಿದ್ದೆ, ಬಿಸಿದು ಒಂದು ಸ್ವಲ್ಪ ತಾಯ್ತು ಅನ್ನ ಮಾಡಿ, ಭಾಳ ಹೊತ್ತು ಕೂಡ ಆಗಲಿಲ್ಲ ನನಗೆ. ಬಿಸಿದು ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀನಲ್ವ, ಹಾಗಾಗಿ ಬಿಸಿದು ಅನ್ನ ಮಾಡಿದ್ದೆ, ಅದೇ ಇದೆ ಸದ್ಯಕ್ಕೆ. ಇನ್ನು ಬೆಳಗ್ಗೆ ಮುದ್ದೆ ಮಾಡಿದ್ದೆ ಫ್ರೆಂಡ್ಸ್. ನೋಡಿ, ಮುದ್ದೆ ಮಾಡಿ ಇನ್ನೊಂದು ಇಷ್ಟಿದೆ ಮುದ್ದೆ, ಅರ್ಧ ಮುದ್ದೆ ಇದೆ ನೋಡಿ, ಮುದ್ದೆ ಇದೆ, ಅನ್ನ ಇದೆ, ಮತ್ತು ಮೊಟ್ಟೆ ಸಾಂಬಾರು. ಬೆಳಗ್ಗೆ ಬಜ್ಜಿ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ನಮ್ಮ ಮನೆಯವರು ತಿನ್ನಲ್ಲ ಜಾಸ್ತಿ ಬದನೆಕಾಯಿ ಹಾಕಿರೋದು ಆಗಲಿ ಏನಾದರೂ ಆಗಲಿ, ಅದಕ್ಕೆ ಮಧ್ಯಾಹ್ನ ಅವ್ರು ಊಟನೇ ಮಾಡಿಲ್ಲ. ಅದಕ್ಕೆ ಊಟ ಮಾಡ್ತಾರೇನೋ ಬೇಗ ಮಾಡೋಣ ಸಾಂಬಾರು ಅಂತೇಳ್ಬಿಟ್ಟು, ಮತ್ತು ಮಳೆ ಬೇರೆ ಸ್ಟಾರ್ಟ್ ಆಯ್ತಲ್ಲ, ಕರೆಂಟ್ಗಿನ ಹೋಗುತ್ತೆ ಅಂತೇಳ್ಬಿಟ್ಟು ಬೇಗ
ಮಸಾಲೆಗೆಲ್ಲ ಜೋಡಿಸ್ಕೊಂಡು ಮಾಡಿದ್ದೀನಿ. ಇನ್ನು ಮಳೆ ಬಿಡ್ತು ಇವಾಗ. ಟೈಮ್ ಬಂದುಬಿಟ್ಟು ಇನ್ನೇನಾಗಲೇ 4 ಗಂಟೆ ಹತ್ತತ್ರ ಆಗ್ತಾಯಿದೆ ಈಗ. ಅದಕ್ಕೆ ಗುಂಡನ್ನ ಕರ್ಕೊಂಬರೋಣ ಅಂತ ಹೇಳ್ಬಿಟ್ಟು ಇನ್ನೂ ಹೋಗಿದ್ದಾರೆ. ಇನ್ನೂ ಸ್ವಲ್ಪ ಮೋಡ ಕೂಡ ಇದೆ. ಮತ್ತೆ ಎಲ್ಲಿ ಸ್ಟಾರ್ಟ್ ಆಗುತ್ತೋ ಏನಂತ ಹೇಳ್ಬಿಟ್ಟು ಫಸ್ಟ್ ಕರ್ಕೊಂಬರೋಣ ಅಂತ ಹೇಳಿ ನಾವು ಹೋದರು. ಚೆನ್ನಾಗಿ ಬಂತು ಮಳೆ, ಪರವಾಗಿಲ್ಲ. ಸ್ವಲ್ಪ ಇವತ್ತೇ ನೋಡಿ ಬೇಗ ಸ್ಟಾರ್ಟ್ ಆಗಿದ್ದು. ದಿನ ನೈಟ್ ಹಂಗೆಲ್ಲ ಸ್ಟಾರ್ಟ್ ಆಗ್ತಾಯಿತ್ತು. ಇವತ್ತು ಮಧ್ಯಾಹ್ನನೇ ಸ್ಟಾರ್ಟ್ ಆಗಿಬಿಟ್ಟಿದೆ ಮಳೆ. ಅಂತೂ ಇಂತೂ ಒಂದು ಟ್ರಿಪ್ ಬಂದು ಬಿಟ್ಟಿದೆ. ಮತ್ತು ನೆಕ್ಸ್ಟ್ ಯಾವಾಗ ಬರುತ್ತೋ ಗೊತ್ತಿಲ್ಲ. ಅಷ್ಟರೊಳಗೆ ಕೆಲಸ ಎಲ್ಲ ಮುಗಿಸ್ಕೊಳೋಣ ಬೇಗ. ಇನ್ನು ಮುಗೀತು. ಸಾಂಬಾರೊಂದು ಮಾಡಿಟ್ರೆ ಇನ್ನು ಸ್ವಲ್ಪ ಪಾತ್ರೆ ಎಲ್ಲ ಇದ್ದಾವೆ, ಎಲ್ಲ ತೊಳಿಬೇಕು. ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಮಾವಿನ ಹಣ್ಣು ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ತಿನ್ನಬೇಕು ಅಂತ ಆಸೆ, ಬಟ್ ಜಾಸ್ತಿ ತಿನ್ನಬಾರ್ದು ಅಂತ ಹೇಳ್ತಾರೆ. ಜಾಸ್ತಿನೂ ತಿನ್ನೋದಿಲ್ಲ, ಏನೋ 1 ಪೀಸ್ 2 ಪೀಸ್ ಅಷ್ಟೇ ತಿನ್ನೋದು. ಮತ್ತು ಯಾಕೆ ಸುಮ್ಮನೆ ಅಂತೇಳ್ಬಿಟ್ಟು ಇವಾಗ ಮಳೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಫುಲ್ಲು ಗಾಳಿ ಬಂದುಬಿಟ್ಟಿತ್ತು. ಅದಕ್ಕೆ ನಮ್ಮ ಮನೆಯವರು ಎಲ್ಲ ಉದುರಿಬಿಟ್ಟಿದ್ದು ಕೆಳಗಡೆ. ಅದಕ್ಕೆ ಆರಿಸ್ಕೊಂದಿಲ್ಲ ಇಟ್ಟಿದ್ದಾರೆ. ಇರಲಿ ಅಂತ ಇಟ್ಟಿದ್ದೀನಿ. ಅಂತೂ ಸಾಂಬಾರು ಆಗ್ತಾಯಿದೆ ನೋಡಿ ಫ್ರೆಂಡ್ಸ್. ವಿಡಿಯೋ ಕಂಟಿನ್ಯೂ ಆಗುತ್ತೆ, ನೋಡಿ ಸಪೋರ್ಟ್ ಮಾಡಿ. ಬಂದು 5:15 ಆಗ್ತಾಯಿದೆ. ಇನ್ನು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನು ಗುಂಡನಿಗೆ ಓದಿಸೋಣ ಅಂತೇಳ್ಬಿಟ್ಟು ಕೂತ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ಬರ್ಸೋಣ ಅಂತ ಹೇಳಿ ಎಲ್ಲ ಬರ್ಸ್ಬೇಕು. ಹೇಳ್ತಾನೆ ಸರಿಯಾಗಿ ಬರೆಯೋದಕ್ಕೆ ಬರ್ತಾಯಿಲ್ಲ ಅವನಿಗೆ. ಅದೇ ಪ್ರಾಬ್ಲಮ್ ಆಗಿರೋದು. ಐ ಈ ಉ 6 ಅಕ್ಷರ ಕಲ್ತಿದ್ದಾನೆ ಅಷ್ಟೇ. ಇವಾಗ ರು ಎ ಅವೆಲ್ಲ ಕಲಿಸ್ಬೇಕು. ಮತ್ತು ಸ್ವಲ್ಪ ABCD ಅವೆಲ್ಲ ಹೇಳ್ಕೊಡ್ಬೇಕು. ಹಿಂಗೆ ಅವ್ನು ತೀರ ಮನೇಲಿದ್ದಾಗ ಕೂಡ ಒಂದು ಸ್ವಲ್ಪ ಓದಿಸಿದ್ರೆ ಅವನಿಗೂ ಬೇಗ ತಲೆಗೆ ಹೋಗುತ್ತೆ. ಅಲ್ಲಿ ಅಂಗನವಾಡಿಯಲ್ಲಂತೂ ಏನು ಓದಿಸೋದಿಲ್ಲ ಅವರು. ಸುಮ್ಮನೆ ಏನಾದರೂ ಹಾಡು, ಭಕ್ತಿಗೀತೆ ಏನಾದರೂ ಹೇಳ್ಸ್ತಾರೆ ಅಷ್ಟೇ, ಹೇಳ್ಕೊಡ್ತಾರೆ. ಜನವರಿ, ಫೆಬ್ರವರಿ, ಸಂಡೇ, ಮಂಡೇ ABCD ಅಷ್ಟೇ ಹೇಳ್ಕೊಡ್ತಾರೆ. ಎಲ್ಲ ಹೇಳ್ಕೊಡ್ತಾರೆ ಅಷ್ಟೇ. ಇನ್ನು ಬರ್ಸಲ್ಲ ಅಲ್ಲಿ ಏನು ಕೂಡ. ಹಾಗಾಗಿ ಇಲ್ಲಿ ಬರ್ಸ್ಬೇಕಷ್ಟೆ. ಹೇಳೋದನ್ನೆಲ್ಲ ಹೇಳ್ತಾನೆ, ಬರೆಯೋದಕ್ಕೆ ಬರ್ತಾಯಿಲ್ಲ ಅವನಿಗೆ. ಅದಕ್ಕೆ ಡೈಲಿ ಅಭ್ಯಾಸ ಮಾಡಿಸ್ತಾ ಇದ್ದೀವಿ. ಈ ಸರಿ ಏನಾದರೂ ಮಾಡಿ ಕಾನ್ವೆಂಟ್ಗೆ ಹಾಕೋಣ ಅಂದ್ಕೊಂಡ್ವಿ. ಆದರೆ ಎಲ್ಲ ಕೂಡ ಇಕ್ಕಟ್ಟು ಪರಿಸ್ಥಿತಿ ಇದೆ ನಮ್ದು ಇವಾಗಂತೂ. ಅವನ್ನ ಆ ಕಡೆ ಹಾಕೋಕ್ಕೂ ಆಗ್ತಾಯಿಲ್ಲ, ಬಿಡೋದಕ್ಕೂ ಆಗ್ತಾಯಿಲ್ಲ. ಪರವಾಗಿಲ್ಲ, ಒಂದು 3 ತಿಂಗಳಿಂದ ಸ್ವಲ್ಪ ಹಂಗೆ ಚೆನ್ನಾಗಿ ಮಾತಾಡ್ತಾನೆ, ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದಾನೆ ಅಷ್ಟೇ. ಮುಂಚೆ ಅಂತೂ ಅಸಲಿ ಇರಲಿಲ್ಲ ಪಾಪ. ಇಲ್ಲಿಗೆ ಬಂದಾಗಿಂದ ಸ್ವಲ್ಪ ಚೆನ್ನಾಗಿ ಇದ್ದಾನೆ. ಇನ್ನು ಹೊಸ ಜಾಗ ಎಲ್ಲ, ಹೊಸ ಜನ, ಹೊಸ ಫ್ರೆಂಡ್ಸ್ ಎಲ್ಲ, ಹಾಗಾಗಿ ಸ್ವಲ್ಪ ಯೋಚನೆ ಮಾಡ್ತಾಯಿದ್ದೀವಿ. ಇನ್ನು ಅವ್ರ ಪಪ್ಪ ಇದ್ಬಿಟ್ಟು ಹಾಕೋಣ ಗಾರ್ಮೆಂಟ್ಸ್ಗೆ. ನಮ್ಮೂರಿಂದನೂ ತುಂಬ ಜನ ಹೋಗ್ತಾರೆ ಹುಡುಗರು. ಮತ್ತು ವ್ಯಾನ್ ಕೂಡ ನಮ್ಮೂರಿಂದನೇ ಹೋಗ್ತಾಯಿದೆ. ಇನ್ನು ಅಂಕಲ್ ಬಂದುಬಿಟ್ಟು ನಮ್ಮೂರವರೇ ಡ್ರೈವರ್ ಕೂಡ. ಅವರೇ ಸೇಫ್ಟಿಯಾಗಿ ಕರ್ಕೊಂಡೋಗಿ ಸೇಫ್ಟಿಯಾಗಿ ಕರ್ಕೊಬರ್ತಾರೆ ಅಂತ ಹೇಳಿಬಿಟ್ಟು ಹಾಕೋಣ ಅಂತ ಅಂದ್ಕೊಂಡ್ವಿ. ಮತ್ತು ಅದೆಲ್ಲ ಯೋಚನೆ ಮಾಡಿದ್ವಿ. ಬೇಡ ಬಿಡು ಈ ವರ್ಷ ಅಂತ ಹೇಳ್ಬಿಟ್ಟು ಇನ್ನು ಸುಮ್ಮನೆ ಆದ್ವಿ. ಸುಮ್ಮನೆ ನೆಕ್ಸ್ಟ್ ಇಯರ್ 1ನೇ ಕ್ಲಾಸಿಗೆ ಸೇರ್ಸೋದು ಅಷ್ಟೇ. ಇಲ್ಲೇ ಹೆಂಗಾಗುತ್ತೋ ಗೊತ್ತಿಲ್ಲ. ತುಂಬ ಕಷ್ಟ ಇವಾಗ ಎಜುಕೇಷನ್ನು. ಅದು ಯೋಚನೆ ಮಾಡಿದ್ರೇ ಒಂಥರ ಭಯ ಅನಿಸುತ್ತೆ. ಹೆಂಗೋ ಏನೋ ಮುಂದೆ ಭವಿಷ್ಯ ಅನ್ನಂಗೆ ಆಗುತ್ತೆ ಮಕ್ಕಳದು. ಏನೋ ಸ್ವಲ್ಪ ಚೆನ್ನಾಗಿ ಓದಿಸೋಣ, ಒಳ್ಳೆ ವಿದ್ಯಾಭ್ಯಾಸ ಕೊಡಿಸೋಣ ಅಂತ ಆಸೆ ಇರುತ್ತೆ ನಮಗೂ ಕೂಡ. ಕೆಲವೊಂದು ಸತಿ ಎಲ್ಲ ಕಡೆನೂ ಯೋಚನೆ ಮಾಡಬೇಕು. ಒಂದು ಕಡೆ ಯೋಚನೆ ಮಾಡಿದ್ರೆ ಆಗೋದಿಲ್ಲ ಜೀವನ. ಎಲ್ಲ ಕಡೆನೂ ಯೋಚನೆ ಮಾಡಿ ಒಂದು ನಿರ್ಧಾರ ತೊಗೊಂಡ್ರೆ ಅದು ಕರೆಕ್ಟ್ ನಿರ್ಧಾರ ಆಗಿರುತ್ತೆ. ಸುಮ್ಮನೆ ಇಲ್ದಿದ್ರು ಕೂಡ ತಗೊಂಡೋಗಿ ಸೇರಿಸ್ಬಿಟ್ಟು ಆಮೇಲೆ ಕಷ್ಟಪಟ್ಟು ಪೇಚಾಡೋದು ಬೇಡ ಅಂತ ಹೇಳ್ಬಿಟ್ಟು ಇನ್ನು ಸುಮ್ಮನೆ ಆದ್ವಿ ಅಷ್ಟೇ. ಇಲ್ಲಾಂದರೆ ಈ ವರ್ಷ ಆರಾಮಾಗಿ ಹಾಕ್ಬೋದಾಗಿತ್ತು. ಅದಕ್ಕೆ ಈ ವರ್ಷನೂ ಇದಕ್ಕೆ ಅಂಗನವಾಡಿಗೆ ಹೋಗಲಿ. ಮುಂದಿನ ವರ್ಷ ನೋಡೋಣ. ಇನ್ನೇನು ಮುಂದಿನ ವರ್ಷಕ್ಕೆ ಮಾರ್ಚ್ಗೆ 6 ವರ್ಷಕ್ಕೆ ಬೀಳುತ್ತೆ. 5 ವರ್ಷ ತುಂಬ 6 ವರ್ಷಕ್ಕೆ ಬೀಳುತ್ತೆ. ಅವಾಗ ಏನಾದರೂ 1ನೇ ಕ್ಲಾಸಿಗೆ ಸೇರಿಸ್ಕೊತಾರೇನೋ ನೋಡೋಣ ಅಂತ ಹೇಳ್ಬಿಟ್ಟು ಇನ್ನು ಸುಮ್ಮನೆ ಆಗಿದ್ದೀವಿ. ಅದಕ್ಕೆ ಬರ್ಸ್ಬೇಕು. ಬಾ ಗುಂಡ, ತೊಳ್ಕೊಂಡ ಮುಖ ತೊಳ್ಕೊಬಂದ, ಒರ್ಸ್ಕೊಬರೋ, ಮುಖ ಒರ್ಸ್ಕೊಬಂದು ಕೂರ್ಚೋ, ಓದ್ಕೊಳ್ಳೋಣ ಬಾ. ಬೇಗ ಕಲ್ತ್ಕೋಬೇಕು ನೀನು. ನಮ್ಮ ದನು ತುಂಬ ಚುರುಕಿದ್ದಾನೆ ಬಿಡಿ. ಅವನೊಬ್ಬೊಬ್ಬ ಎಷ್ಟು ಚುರುಕಿದ್ದಾನಂದರೆ ಅವನಿಗೆ ಈಗಲೇ ಒಂದು ಒಟ್ಟು 2ನೇ ಕ್ಲಾಸ್ 3ನೇ ಕ್ಲಾಸ್ ಮಕ್ಕಳು ಬುದ್ಧಿ ಹಂಗಿದೆ ಅವನದು. ಅಷ್ಟು ಮೈಂಡ್ ಇದೆ. ಚೆನ್ನಾಗಿ ಬರೀತಾನೆ, ಎಲ್ಲ ಹೇಳ್ತಾನೆ, ಪ್ರತಿಯೊಂದೂ ಹೇಳ್ತಾನೆ. ಎಷ್ಟು ಚೆನ್ನಾಗಿ ಹೇಳ್ತಾನೆ ಗೊತ್ತಾ ಅವನು. ಪಾಪ ನಮ್ಮವನು ಸ್ವಲ್ಪ ಎಲ್ಲದರಲ್ಲೂ ಹಿಂದೆನೇ ಸ್ವಲ್ಪ. ನಮ್ಮ ದನುಗೂ ಇವನಿಗೂ ಕಂಪೇರ್ ಮಾಡಿದ್ರಂತೂ ನಮ್ಮ ದನು ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದಾನೆ. ಎಲ್ಲ ಕೂಡ ಚೆನ್ನಾಗಿ ಬೇಗ ಕಲ್ತ್ಕೊತಾನೆ. ಈ ಮಗು ಬಂದುಬಿಟ್ಟು 2022ರಲ್ಲಿ ಹುಟ್ಟಿದ್ರು ಕೂಡ ಅವನಿಗೆ ಮಾತು ಬಂದಿದ್ದೆ 2026ರಲ್ಲಿ ಹೇಳ್ಬೇಕಂದ್ರೆ. ಅದಕ್ಕೆ ಎಲ್ಲ ಲೇಟು.
ಇರಲಿ ಪರವಾಗಿಲ್ಲ, ಎಲ್ಲ ಕೂಡ ಬೇಗ ಬೇಗ ಅಂತಂದರೆ ಎಲ್ಲ ಆಗಬೇಕಲ್ಲ, ದೇವ್ರಿಚ್ಛೆ ಏನಿರುತ್ತೆ ಏನೋ ಯಾರಿಗೆ ಗೊತ್ತು. ಸದ್ಯಕ್ಕೆ ಇಷ್ಟಾದರೂ ಮಾತಾಡಿ, ಇಷ್ಟಾದರೂ ಬುದ್ಧಿ ಬಂದಿದೆಯಲ್ಲ, ಅಷ್ಟೇ ಸಾಕು ನಮಗೆ, ಇನ್ನೇನು ಬೇಡ. ಓಕೆ ಫ್ರೆಂಡ್ಸ್, ಬರ್ಸ್ಬಿಟ್ರೆ ನೆಕ್ಸ್ಟ್ ಸಿಗ್ತೀನಿ. ಎದ್ದಳಪ್ಪ, ಬೊಕ್ಕಿದ್ದಳು ಮಜಾ ಆಗಬೇಕು. ಎದ್ದಳು. ಇನ್ನು ದೋಸೆ ಮಾಡಿ ತುಂಬ ದಿನ ಆಯ್ತು ಫ್ರೆಂಡ್ಸ್, ಅದಕ್ಕಾಗಿ ಬೆಳಗ್ಗೆ ನೆನೆಸಿಟ್ಟಿದ್ದೆ. ಅಕ್ಕಿ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ, ಮೆಂತ್ಯ ಇವೆಲ್ಲ ಹಾಕ್ಬಿಟ್ಟು ನೆನೆಸಿಟ್ಟಿದ್ದೆ. ಅದಕ್ಕೆ ಇವಾಗ ರುಬ್ಕೊತಾ ಇದ್ದೀನಿ. ಕರೆಂಟ್ ಇರಲಿಲ್ಲ, ಸ್ವಲ್ಪ ಹೊತ್ತು ವೇಟ್ ಮಾಡಿದೆ, ಬಟ್ ಕರೆಂಟ್ ಬಂದ ತಕ್ಷಣವೇ ಹಾಕೊಂಬಿಡೋಣ ಈ ಸರಿ ಯಾಕೆ ಅಂತ ಹೇಳ್ಬಿಟ್ಟು ಇವಾಗ ಮಿಕ್ಸಿ ಹಿಡಿತಾ ಇದ್ದೀನಿ. ಇನ್ನು ನಾಳೆಯಿಂದ ಸ್ವಲ್ಪ ಕೆಲಸ ಕೂಡ ಸ್ಟಾರ್ಟ್ ಆಗ್ತಾಯಿದೆ ತೋಟದಲ್ಲಿ. ಅಂದರೆ ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ದಾರೆ ನಮ್ಮ ಮನೆಯವರು. ಏನಾದರೂ ಸ್ವಲ್ಪ ಬೆಳೆ ಎಲ್ಲ ಹಾಕೋಣ ಅಂತ ಹೇಳ್ಬಿಟ್ಟು, ಅಂದರೆ ಓನರಣ್ಣ ಏನಾದರೂ ಹೇಳ್ತಾರಲ್ವ, ಆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಏನಾದರೂ ಹಾಕೋಣ ಅಂತ ಹೇಳ್ಬಿಟ್ಟು ಮಾತಾಡಿದ್ದಾರೆ ಅನಿಸುತ್ತೆ. ಅದಕ್ಕೆ ನಾಳೆ ಕೂಡ ಒಂದು ಸ್ವಲ್ಪ ಜನ ಕೂಲರೆಲ್ಲ ಬರ್ತಾ ಇರ್ತಾರೆ. ತೀರಾ ನಮ್ಮ ಇಲ್ಲಿ ಮನೇಲಿ ಊಟ ಮಾಡೋರು ಕೂಡ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೆಳಗ್ಗೆನೇ ಜಾಸ್ತಿ ಅಕ್ಕಿನೇ ನೆನೆಸಿದ್ದೆ. ತಿನ್ನೋರು ತಿಂತಾರೆ, ತಿಂದೇ ಇರೋರು ಅವರೇ ಕೂಡ ಬಾಕ್ಸ್ ಕಟ್ಕೊಂಬರ್ತಾರೆ. ಹಾಗಾಗಿ ನೋಡೋಣ ಇರಲಿ ಅಂತ ಹೇಳ್ಬಿಟ್ಟು, ಹೆಂಗಿದ್ರು ಕೂಡ ನಾವು ತುಂಬ ದಿನ ಆಯಿತು ದೋಸೆ ಮಾಡಿಬಿಟ್ಟು ಅಂತ ಹೇಳಿ ಇನ್ನು ನೆನೆಸಿದ್ದೀನಿ. ಸ್ವಲ್ಪ ಜಾಸ್ತಿನೇ ನೆನೆಸಿದ್ದೀನಿ, ಇರಲಿ ಅಂತ ಹೇಳಿ. ಅದೇನು ವೇಸ್ಟ್ ಆಗೋಲ್ಲ, ಹಿಟ್ಟು ಎತ್ತಿಟ್ರೆ ಇರುತ್ತೆ. ಒಂದೆರಡು ದಿನ ಹಾಕ್ಕೊಂಡು ದೋಸೆ ತಿನ್ಬೋದು ಆರಾಮಾಗಿ ಅಂತ ಹೇಳಿ ಇನ್ನು ಸ್ವಲ್ಪ ಜಾಸ್ತಿನೇ ನೆನೆಸಿದ್ದೆ. ನನಗಂತೂ ಮಿಕ್ಸಿಗೆ ಹಾಕ್ಬೇಕಾರೆ ಗುಂಡ ಒಂದೊಂದು ಸತಿ ತುಂಬ ಭಯ ಪಟ್ಬಿಡ್ತಾನೆ ಸೌಂಡಿಗೆ. ಅದಕ್ಕೆ ಅವನು ಹೊರಗಡೆ ಆಟಾಡ್ತಾ ಇದ್ದ. ಇನ್ನು ಅವನ ಕಡೆನೇ ಧ್ಯಾಸ ನನಗೆ. ಅವ್ನು ನೋಡಿಕೊಂಡೆ ಮಿಕ್ಸಿ ಹಿಡಿತಾ ಇದ್ದೀನಿ. ಒಂದೊಂದು ಸತಿ ಒಂಥರ ಮಾಡಿಬಿಡ್ತಾನೆ, ಮುಖ ಎಲ್ಲ ಹಿಂಗೆ ಮಾಡಿಬಿಡ್ತಾನೆ. ಅವ್ನು ಮುಂಚೆಯಿಂದನೂ ಅಷ್ಟೇ, ಚಿಕ್ಕ ಹುಡುಗಿದ್ದಾಗಿಂದ ಸಖತ್ತು ಭಯ ಪಡ್ತಾನೆ ಜಾಸ್ತಿ ಸೌಂಡ್ ಬಂದುಬಿಟ್ರಂತೂ. ಇನ್ನು ಬೈಕ್ ಸೌಂಡ್ ಆಗಲಿ ಏನಾದರೂ ಆಗಲಿ ಮತ್ತು ಸುಮ್ಮನೆ ಎದ್ರುಕೊಂಡ್ಬಿಡ್ತಾನೆ. ಅದಕ್ಕೆ ಸ್ವಲ್ಪ ಭಯ ನನಗೆ. ಅವ್ನು ನೋಡಿಕೊಂಡೆ ಸ್ವಲ್ಪ ಮಿಕ್ಸಿ ಎಲ್ಲ ಹಿಡಿತಾ ಇದ್ದೀನಿ. ಫ್ರೆಂಡ್ಸ್, 2 ಟ್ರಿಪ್ ಹಾಕಿದೆ, 3ನೇ ಟ್ರಿಪ್ ಹಾಕ್ಬಿಟ್ಟು ಇನ್ನು ಇದ್ರ ಮೇಲೆ ಇಟ್ಟಿದ್ದೆ, ಮಿಕ್ಸಿ ಮೇಲೆ. ಕರೆಂಟ್ ಹೋಯಿತು. ಇನ್ನು ನೆಕ್ಸ್ಟ್ ಯಾವಾಗ ಬರುತ್ತೋ ಗೊತ್ತಿಲ್ಲ. ಇಷ್ಟೊತ್ತು ವೇಟ್ ಮಾಡ್ತಾ ಇದ್ದೆ, ಕರೆಂಟ್ ಇರಲಿಲ್ಲ. ಜಸ್ಟ್ ಇವಾಗ ಬಂತು, ಬೇಗ ಹಾಕ್ಬಿಡೋಣ, ಇವಾಗ ಮಳೆಗಾಲ ಬೇರೆ ಅಲ್ವಾ, ಯಾವಾಗ ಬರುತ್ತೋ ಯಾವಾಗ ಬಿಡುತ್ತೋ ಅಂತ ಹೇಳ್ಬಿಟ್ಟು ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೆ. ಕರೆಂಟೇ ಹೋಯಿತು. ಇನ್ನು ಆಫ್ ಮಾಡಿಬಿಟ್ಟು ಇನ್ನು ಬಂದೆ. ಗುಂಡ ಆಟಾಡ್ತಾ ಇದ್ದಾನೆ. ಡ್ರಿಪ್ಪೆಲ್ಲ ತೊಗೊಂಡು ನೀರು ಹಾಕಿ ಎಲ್ಲ ಚಲಾಪಿಲಿ ಮಾಡ್ತಾಯಿದ್ದಾನೆ ನೋಡಿ. ಮಣ್ಣಲ್ಲೆಲ್ಲ ಆಟ ಆಡ್ತಾ ಇದ್ದಾನೆ. ಬರ್ಕೊಂಡು ಒಂದು ಸ್ವಲ್ಪ ಹೊತ್ತು ಬರ್ಕೊಂಡು ಅವೆಲ್ಲ ಹೇಳಿಸ್ದೆ. ಇವಾಗ ಆಟಾಡ್ತಾ ಇದ್ದಾನೆ. ಆಟ ಆಡಲಿ. ಮತ್ತು ಒಂದು ಕಮೆಂಟ್ ಬಗ್ಗೆ ಮಾತಾಡೋಣ ಬನ್ನಿ ಈಗ. ಇನ್ನು ಭೂಮಿ ಸಿಸ್ಟರ್ ಕಮೆಂಟ್ ಮಾಡಿದರು, ನಿಮ್ಮ ಮತ್ತೆ ಏನಂದರೂ ವಿಷಯ ಗೊತ್ತಾದ ಮೇಲೆ ಅಂತ ಹೇಳ್ಬಿಟ್ಟು. ನಾನು ಏನು ಹೇಳಿಲ್ಲ ಅವ್ರಿಗೆ. ಇನ್ನು ಮೊನ್ನೆ ನಾವು ಸ್ಕ್ಯಾನಿಂಗ್ ಹೋಗಿದ್ವಲ್ವ, ಅವತ್ತು ವಿಷಯ ಗೊತ್ತಾಗಿದೆ ಅವ್ರಿಗೆ. ಮುಂಚೆಗಿಂತ ಇವಾಗ ತುಂಬ ಡಿಫ್ರೆಂಟ್ ಆಗಿದ್ದಾರೆ. ಮುಂಚೆ ಮಾತಾಡೋದಕ್ಕೂ ಇವಾಗ ಮಾತಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ, ಗೊತ್ತಾದಾಗಿಂದ ವಿಷಯ. ಹಾಗಾಗಿ ಅವಾಗೇ ಚೆನ್ನಾಗಿತ್ತು ಅನಿಸುತ್ತೆ ಇವಾಗಕ್ಕಿಂತ. ನಾನೇನು ಹೇಳಿಲ್ಲ. ಇನ್ನು ಅವತ್ತು ಸ್ಕ್ಯಾನಿಂಗ್ ಹೋದಾಗ ಚಿಕ್ಕಮ್ಮರ ಮನೆ ನಮ್ಮ ಮನೆಯಲ್ಲೋ ಅಂತ ಹತ್ರನೇ ಇರೋದು. ಹಾಗಾಗಿ ಅವ್ರ ಮನೆ ಹತ್ರ ಹೋಗ್ತಾ ಇರ್ತಾರೆ. ಚಿಕ್ಕಮ್ಮ ಅಂದರೆ ನಾವು ಸ್ಕ್ಯಾನಿಂಗ್ ಹೋಗ್ಬೇಕಾರೆ ಫೋನ್ ಮಾಡಿದ್ರು. ಫೋನ್ ಮಾಡಿದ್ಮೇಲೆ ಮಾತಾಡ್ತಾಯಿದ್ರು, ಹಿಂಗೆ ಶಾರದನ ಕರ್ಕೊಬಂದಿದ್ದೀನಿ ಸ್ಕ್ಯಾನಿಂಗ್ ಅಂದ ತಕ್ಷಣ ಅವ್ರಿಗೆ ಶಾಕು. ಹೌದಾ, ಸುಳ್ಳು ಹೇಳ್ಬೇಡ ನೀನು, ತಮಾಷೆ ಮಾಡಬೇಡ, ಹಂಗೆ ಹಿಂಗೆ ಅಂತೇಳಿ. ಆವಾಗ ಚಿಕ್ಕಮ್ಮ ಹೇಳ್ತು, ತಮಾಷೆ ಅಲ್ಲ, ಸೀರಿಯಸ್ಸೇ ಕರ್ಕೊಬಂದಿದ್ದೀವಿ ಅಂತ ಹೇಳಿ. ಆವತ್ತು ವಿಷಯ ಗೊತ್ತಾಯಿತು. ಒಟ್ಟು ವಿಷಯ ಗೊತ್ತಾಗೋಕ್ಕಿಂತ ಮುಂಚೆ ಇದ್ದಂಗೆ, ವಿಷಯ ಗೊತ್ತಾದಮೇಲೆ ಅವರು ನಮ್ಮ ಜೊತೆ ಹಂಗಿಲ್ಲ, ಚೆನ್ನಾಗಿ ಮಾತಾಡ್ಕೊಳ್ಳೋದಾಗಲಿ ಒಟ್ಟು ಅಷ್ಟಕ್ಕಷ್ಟೇ. ಏನೋ ಗೊತ್ತಿಲ್ಲ, ಅವ್ರದ್ದೊಂಥರ ಫೀಲಿಂಗು. ಅವರೊಂಥರ ಯೋಚನೆ ಮಾಡ್ತಾಯಿರ್ತಾರೆ, ನಾವೊಂಥರ ಯೋಚನೆ ಮಾಡ್ತೀವಿ. ಏನು ಗೊತ್ತಾ, ಎಷ್ಟೇ ಕಷ್ಟ ಆಗಲಿ, ಎಷ್ಟೇ ಇದಾಗಲಿ, ಎಷ್ಟೇ ಬಡತನ ಇರಲಿ, ಜೀವನದಲ್ಲಿ ಎಂತೆಂಥ ಕಷ್ಟ ಅನುಭವಿಸಿರ್ತಾರೆ. ನಮಗಾದ್ರೂ ಒಂದು ಸ್ವಲ್ಪ ತಿನ್ನೋದಕ್ಕೆ ಊಟ ಇದೆ, ಹೆಂಗೋ ಸದ್ಯಕ್ಕೆ ಇರೋದಕ್ಕೆ ಇವಾಗ ಸ್ವಲ್ಪ ಮನೆ ಇದೆ. ಕೆಲವರಿಗೆ ರೋಡಲ್ಲೆಲ್ಲ ಬಟ್ಟೆ ಒಂಥರ ಗುಡಿಸ್ಲಾಕೊಂಡು ಜೀವನ ಮಾಡ್ತಿರ್ತಾರೆ. ಅಂಥವ್ರಿಗೇನೆ 3 ಜನ 4 ಜನ ಮಕ್ಕಳು. ಆದರೂ ಯಾರು ಕೂಡ ನಮಗೆ ಕಷ್ಟ ಅಂತ, ಅವರು ಕಷ್ಟ ಇದೆ ಅಂತ ಕೂಡ ಹೇಳ್ಕೊಡಲ್ಲ. ಅವ್ರ ಕಷ್ಟ ಏನೋ ಅವ್ರು ಪಡ್ತಿರ್ತಾರೋ ಮಕ್ಕಳು ಸಾಕ್ತಾ ಇರ್ತಾರೆ ಅಷ್ಟೇ. ಹೀಗೆ ನಮ್ಮ ಅನಿಸಿಕೆ ಏನಂದರೆ, ಅಂದರೆ ಅವ್ರ ಮುಖಾಂತರ ಅವ್ರ ಪ್ರಕಾರ ಹೋದ್ರೂ ಒಬ್ಬ ಮಗ ಸಾಕಲ್ವಾ ಅಂತ ಅನ್ನಿಸ್ಬೋದು. ಬಟ್ ಒಂದೊಂದು ಸತಿ ಅನ್ನಿಸ್ತಾ ಇರುತ್ತೆ, ಬಿಡು ಸಾಕಿನೇನಂತೇಳ್ಬಿಟ್ಟು. ಎಲ್ಲ ಕಡೆ ಯೋಚನೆ ಮಾಡಿದಾಗ ಒಬ್ಬ ಯಾವತ್ತಿಗೂ ಕೂಡ ಒಂದು ಮಗು ಅಲ್ಲ ಅಂತ ಗೊತ್ತಾಗುತ್ತೆ. ಅವ್ರ ಲೈಫ್ಗೋಸ್ಕರ, ಅವರು ಫ್ಯೂಚರ್ಗೋಸ್ಕರ ಅವ್ರಿಗೆ ಮುಂದೆ ಫೀಲ್ ಬರಬಾರ್ದು. ನನಗೂ ಇನ್ನೊಬ್ಬರು ಅಕ್ಕ ತಂಗಿನೋ ಅಣ್ಣ ತಮ್ಮನೋ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಅವ್ರಿಗೂ ಫೀಲ್ ಬರಬಾರ್ದು. ಹಾಗಾಗಿ ಒಂಟಿ ಆಗಿರೋದು ತುಂಬ ಒಂಟಿ ಲೈಫ್ ಯಾರಿಗೂ ಬೇಡ ಅನಿಸ್ಬಿಡುತ್ತೆ ಒಂದೊಂದು ಸತಿ. ಕಷ್ಟ ಸುಖಕ್ಕಾಗಲಿ ಅಣ್ಣ ತಂಗಿನೋ ಅಕ್ಕ ತಮ್ಮನೋ ಇಲ್ಲ ಅಣ್ಣ ತಮ್ಮನೋ ಯಾರಾದರೂ ಒಬ್ರು ಇರಬೇಕು ಜೊತೆಗೆ ಅಂತ ನಮ್ಮ ಒಪಿನಿಯನ್ ಅಷ್ಟೇ.
ಇರಬೇಕು. ಯಾವುದೇ ಕಾರಣಕ್ಕೂ ಒಂದು ಮಗು ಅಲ್ಲ ಅಂತ ಹೇಳ್ತಾರಲ್ಲ, ಹಂಗೆ ಒಟ್ಟು ನನ್ನ ಅನಿಸಿಕೆ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಇದ್ದರೆ ಇಬ್ಬರು ಇರಬೇಕು ಅಂತ ಹೇಳಿಬಿಟ್ಟು, ಹಾಗಾಗಿ ಇಲ್ಲಾಂದರೆ ಅದ್ರ ಅವಶ್ಯಕತೆನೇ ನಮಗೆ ಇರ್ತಿರ್ಲಿಲ್ಲ. ಬಿಡು ಸಾಕು ಒಬ್ಬನೇ ಅಂತೇಳ್ಬಿಟ್ಟು ನಾವು ಡಿಸೈಡ್ ಮಾಡ್ತಾಯಿದ್ವಿ. ಮುಂಚೆಯಿಂದನೂ ಇಬ್ಬರು ಇರಲಿ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡಿರೋದು. ಅದಕ್ಕೆ ಇದೊಂದು ದೇವ್ರ ದಯದಿಂದ ಚೆನ್ನಾಗೊಂದಿದ್ರೆ ಸಾಕು. ನೆಕ್ಸ್ಟ್ ಇನ್ನೇನು ಮಾಡ್ಕೊಳ್ಳೋದಕ್ಕೇನು ಆಗೋದಿಲ್ಲಲ್ವ, ಇಬ್ಬರು ಮಕ್ಕಳಾದರೆ ಸಾಕು ಅಂತೇಳ್ಬಿಟ್ಟು. ಎಷ್ಟೋ ಜನಕ್ಕೆ ದೇವರಾಣೆಗೂ ಇವಾಗೆಲ್ಲ ನೋಡ್ತಾ ಇರ್ತೀರಲ್ವ, ಮಕ್ಕಳಿಲ್ದಿರೋರು ಎಷ್ಟು ಕಷ್ಟಪಡ್ತಾರೆ ಅಂತ ಹೇಳಿಬಿಟ್ಟು. ಅವ್ರಿಗೆ ಹೆಣ್ಮಕ್ಳಿಗೆ 40 ವರ್ಷ 45 ವರ್ಷ 50 ವರ್ಷ ಆದರೂ ಕೂಡ ಮಕ್ಕಳಾಗುತ್ತೆ ಅಂತಂದರೆ ಎಷ್ಟು ಖುಷಿ. ಈಗೆಲ್ಲ IVF ಪ್ರಕಾರನೇ ಮಕ್ಕಳು ಪಡಿತಾ ಇದ್ದಾರೆ ಗೊತ್ತಾ ಈಗ, ಅಂಥ ಸ್ಥಿತಿ ಬಂದುಬಿಟ್ಟಿದೆ ಈಗ. ಮಕ್ಕಳು ಇಲ್ದಿರೋ ಮನೆಯೇ ಅಲ್ಲ. ಇನ್ನೊಂದು, ಹೆಣ್ಮಕ್ಳಾಗಿ ಹುಟ್ಟಿದ ಮೇಲೆ ತಾಯ್ತನ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ಒಂದು ಅಂದರೆ ತಾಯಿತನ ಅನುಭವಿಸ್ಬೇಕಂದ್ರೂ ಕೂಡ ತುಂಬ ಪಡ್ಕೊಬಂದಿರಬೇಕು, ತಮಾಷೆ ಮಾತಲ್ಲ. ಎಷ್ಟೋ ಜನ ಇವಾಗ ಮಕ್ಕಳಿಲ್ದೇ ಯಾವುದಾದ್ರೂ ಒಂದು ಮಗು ಸಿಕ್ಕರೆ ಸಾಕು ಅಂತ ಸುಮ್ಮನೆ ಹಂಬಲಿಸ್ತಾ ಇರ್ತಾರೆ. ಅಂಥ ಪರಿಸ್ಥಿತಿ ಈಗ. ಮತ್ತು ದೇವ್ರು ಕೊಟ್ಟ ಮೇಲೆ ನಾವು ಇದು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಇನ್ನು ಕೊಟ್ಟಿದ್ದನ್ನು ಕಳ್ಕೊಂಡ್ರೆ ಅದರಂಥ ಮಹಾಪಾಪ ಯಾವುದೂ ಇಲ್ಲ. ಹಂಗಾಗಿ ನಮಗೇನು ಓಕೆನೇ ಇರಲಿ, ಪರವಾಗಿಲ್ಲ ಅಂತೇಳ್ಬಿಟ್ಟು ನಾವು ಸುಮ್ಮನೆ ಇದ್ದೀವಿ. ಬಟ್ ನಮ್ಮ ಅತ್ತೆ ಮೈಂಡ್ ಸೆಟ್ಟು ಬೇರೆ ಇದೆ. ಅವರು ಬೇರೆ ಬೇರೆ ಥರ ಯೋಚನೆ ಮಾಡ್ತಾ ಇರ್ತಾರೆ. ಇರುತ್ತೆ ಕಷ್ಟ, ಎಲ್ಲರಿಗೂ ಇರುತ್ತೆ ಕಷ್ಟ, ಇಲ್ಲದೆ ಏನಿಲ್ಲ. ಮಾಡಬೇಕು, ದುಡಿಬೇಕು, ಸಾಕಬೇಕು, ಸಲಗಬೇಕು, ಓದಿಸ್ಬೇಕು, ಮಾಮೂಲಿ ಇದ್ದೇ ಇರುತ್ತೆ. ಏನು ಮಾಡೋದಕ್ಕಾಗೋದಿಲ್ಲ. ಇವಾಗ ಕಷ್ಟ ಅಂತೇಳ್ಬಿಟ್ಟು ಸುಮ್ಮನೆ ಇದಿರೋದಕ್ಕಾಗೋದಿಲ್ಲ. ನೋಡೋಣ, ದೇವ್ರಾಟ. ದೇವ್ರು ಕೊಟ್ಟಿದ್ದೇನೆ ಅಂದಮೇಲೆ ಅದಕ್ಕೊಂದು ದಾರಿ ತೋರಿಸ್ತಾನೆ. ದೇವ್ರನ್ನಂತೂ ನಂಬ್ತೀವಲ್ಲ, ಕೈಯಂತೂ ಬಿಡೋಕ್ಕೆ ಸಾಧ್ಯ ಇಲ್ಲ ದೇವರು. ಹಾಗಾಗಿ ಟೋಟಲಿ ಅವರು ಹಂಗೇನೆ. ಇನ್ನು ಅವ್ರದ್ದೇನ ನನಗೆ ಅಂದರೆ ನಾನು ಜಾಸ್ತಿ ಸೀರಿಯಸ್ಸಾಗಿ ತೊಗೊಳ್ಳಲ್ಲ ಅವ್ರ ಮ್ಯಾಟ್ರ್ ಬಂದುಬಿಟ್ಟು. ಯಾಕೆಂದರೆ ಅವರು ಹೇಳಿದ್ನಲ್ವ, ಅವ್ರ ಯೋಚನೆನೇ ಬೇರೆ ಇದೆ ಅಂತ ಹೇಳಿಬಿಟ್ಟು. ಇನ್ನು ಫಸ್ಟ್ ನಮ್ಮ ಗುಂಡಿನ ಪ್ರೆಗ್ನೆನ್ಸಿಯಲ್ಲಿ ಕೂಡ ಅವರು ಆವಾಗಲೇ ಅವರೊಂಥರ ಯೋಚನೆ ಮಾಡ್ತಾಯಿದ್ರು. ಬಟ್ ಇವಾಗಲೂ ಅಷ್ಟೇ. ಇನ್ನು 9 ತಿಂಗಳು ಹೊತ್ತು ಬಾಯಿ ಕಟ್ಟಿ ಅನ್ಭೋಗ್ಸಳು ನಾನು. ಇನ್ನು ಬಾಣತನ ಕಷ್ಟ ಸುಖ ನೋಡೋರು ಅವರು ತವ್ರ ಮನೆ ಕಡವರು. ಅವ್ರಿಗೆ ಆರಾಮಾಗಿರ್ಬೋದು, ಬಟ್ ಅವ್ರು ಯಾಕೆ ಆ ಥರ ಥಿಂಕ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಇರಲಿ, ನಾನು ಹೇಳ್ತಿದ್ದೀನಲ್ಲ, ಅವ್ರ ಮೈಂಡ್ ಸೆಟ್ ಅವರು, ನಮ್ಮ ಮೈಂಡ್ ಸೆಟ್ ನಮ್ಮದು. ಹಾಗೆ ಇವಾಗ ಅವ್ರ ಮಾತು ತೆಗ್ದಾಕೋದಕ್ಕಾಗೋದಿಲ್ಲ. ಇವಾಗ ಅವ್ರವ್ರ ಒಪಿನಿಯನ್ ಅವ್ರಿಗಿರುತ್ತೆ. ಅವ್ರದ್ದು ಇದು ಅಂತ ಹೇಳಲ್ಲ ನಾನು. ಅವರು ಯೋಚನೆ ಮಾಡೋದು ಕೂಡ ಒಂದೊಂದು ಸತಿ ಕರೆಕ್ಟ್ ಅಂತ ಅನ್ನಿಸ್ತಾ ಇರುತ್ತೆ. ಅವ್ರು ಆ ಥರ ಯೋಚನೆ ಮಾಡ್ತಾ ಇರ್ತಾರೆ. ಸದ್ಯಕ್ಕೆ ಇವಾಗ ಅಂತೂ ಈ ಥರ ಇದೆ. ಬಟ್ ಅವಕ್ಕಿಂತ ಇವಾಗ ಸ್ವಲ್ಪ ಇನ್ನೂ ದೂರನೇ ಇಡ್ತಾ ಬರ್ತಾ ಇದ್ದಾರೆ. ಪರವಾಗಿಲ್ಲ, ಏನೂ ಇದಿಲ್ಲ, ಬೇಜಾರೇನಿಲ್ಲ ಫ್ರೆಂಡ್ಸ್. ಏನಕ್ಕೆ ಬೇಜಾರಾಗಬೇಕು ಹೇಳಿ, ಹೇಳಿದ್ನಲ್ಲ, ವಯಸ್ಸಾಗಿದೆ ಅಷ್ಟೇ. ಅವ್ರವ್ರ ಯೋಚನೆ ಏನಿರುತ್ತೆ ಅವ್ರಿಗೆ ಬಿಟ್ಟಿದ್ದು. ಬಟ್ ನಮಗಂತೂ, ನಾನು ಗುಂಡ ಹುಟ್ಟಿ ಇವಾಗ 5 ವರ್ಷ, ಅವನಿಗೆ ಎರಡು ಸತಿ ನಮಗೆ ಆ ಥರ ಪ್ರಾಬ್ಲಮ್ ಆಯಿತು. ಇದು ಕೂಡ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಭಯಪಟ್ಟಿದ್ದೆ. ಬಟ್ ದೇವ್ರದಿಂದ ಎಲ್ಲ ಓಕೆ. ನೋಡೋಣ, ಇನ್ನು ಮುಂದಕ್ಕೆ ಏನೋ ಗೊತ್ತಿಲ್ಲ. ಸದ್ಯಕ್ಕೆ ಇವಾಗೆಲ್ಲ ಓಕೆ ಇದೆ, ಆರೋಗ್ಯನೂ ಚೆನ್ನಾಗಿದೆ. ಹೆಂಗಾಗುತ್ತೋ ಗೊತ್ತಿಲ್ಲ. ಬಟ್ ಆ ವಿಷಯ ಅಂತ ಬಂದರೆ ಸ್ವಲ್ಪ ಬೇಜಾರೇ ಆಗುತ್ತೆ ನನಗೆ. ಯಾವುದಾದ್ರೂ ಆಗಲಿ, ಇದೊಂದು ಇದಾಗ್ಬಿಟ್ಟು ಆಮೇಲೆ ಆಪ್ಷನ್ ಮಾಡಿಸ್ಕೊಂಡ್ರೆ ಮುಗೀತು. ಆಮೇಲೆ ನಮ್ಮ ಲೈಫ್ ನಾವು ನೋಡ್ಕೊತೀವಿ, ಮಕ್ಕಳ ಭವಿಷ್ಯ. ಇನ್ನು ಅತ್ತೆ ಮಾವನ್ನ ಬಿಡೋದಕ್ಕಾಗೋದಿಲ್ಲ, ಅವ್ರಿಗೂ ಕೂಡ ವಯಸ್ಸಾಯಿತು. ದುಡಿಬೇಕು, ಸಂಪಾದನೆ ಮಾಡಬೇಕು, ಎಲ್ಲರೂ ನೋಡ್ಕೋಬೇಕು, ಒಂದು ಗೂಡು ಕಟ್ಕೋಬೇಕು ಅಂತ ಎಲ್ಲ ಆಸೆ ಇದೆ. ನಾನು ಏನಂದರೆ, ಮುಂಚೆ ನಾನು ಇಲ್ಲಿಗೆ ಬಂದಾಗ ನಾನು ಗಾರ್ಮೆಂಟ್ಸ್ಗೆ ಹೋಗ್ಬೇಕಂತ ತುಂಬ ಮೈಂಡ್ ಫಿಕ್ಸ್ ಆಗಿದೆ. ನಾನು ದುಡಿಯೋಣ, ನಮ್ಮ ಮನೆಯವ್ರಿಗೆ ಇನ್ನೊಂದು ಕೈ ಆಸರೆ ಆಗಿಬಿಟ್ಟು ಫಸ್ಟ್ ದುಡಿದ್ಬಿಟ್ಟು ಸಪೋರ್ಟಿವ್ ಆಗಿ ಇದ್ಬಿಟ್ಟು ಎಲ್ಲರೂ ಚೆನ್ನಾಗಿ ನೋಡ್ಕೋಬೇಕು, ಚೆನ್ನಾಗಿರ್ಬೇಕನ್ನೋದೇ ನನ್ನ ಮೈಂಡಲ್ಲಿ ಇದ್ದಿದ್ದು. ದೇವರಾಣೆಗೆ ಸುಳ್ಳು ಹೇಳ್ತಾ ಇಲ್ಲ. ಇವಾಗ ನನಗೆ ಜಾಸ್ತಿ ಐಡಿಯಾನೇ ಇರಲಿಲ್ಲ, ಏನೂ ಇರಲಿಲ್ಲ. ನಾನು ಮುಂಚೆನೇ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ, ನಾನು ಗಾರ್ಮೆಂಟ್ಸ್ಗೆ ಹೋಗ್ತೀನಿ ಅಂತ ಹೇಳಿಬಿಟ್ಟು. ಇನ್ನೇನು ಕೆಲಸ ಸಿಗೋ ಮೂಮೆಂಟು ಕೂಡ ಹೋಗಬೇಕಿತ್ತು. ಇನ್ನು ಅಷ್ಟರಲ್ಲೇ ನನಗೆ ದೇವ್ರು ಅನ್ನೋದು ಒಂದು ಜೀವನ ಹಾಕ್ಬಿಟ್ಟೆ ಹೊಟ್ಟೆ ಒಳಗೆ. ಗೊತ್ತಾಯಿತು, ಇವಾಗ ಒಂದು ಬೇಕು ಅಂದರೆ ಒಂದು ಕಳ್ಕೊಳ್ಬೇಕಲ್ವಾ. ನೋಡೋಣ ಅಂತ ಹೇಳಿಬಿಟ್ಟು ಇನ್ನು ನಾನು ಸ್ಟಾಪ್ ಮಾಡಿದೆ. ಮತ್ತು ಅದ್ರ ಬಗ್ಗೆ ನಾನು ಏನು ಮಾತಾಡೋದಕ್ಕೆ ಹೋಗಲಿಲ್ಲ. ಕೆಲಸದ ವಿಚಾರಕ್ಕೆ ನಾನು ತಲೆ ಹಾಕಲಿಲ್ಲ. ನೋಡೋಣ ಅಂತ ಹೇಳಿಬಿಟ್ಟು ಹಾಗೆ ಒಂದು ಬೇಕಂದರೆ ಒಂದು ಕಳ್ಕೊಳ್ಳೇಬೇಕು. ನೋಡೋಣ, ಇವಾಗ ಈ ಥರ ಸಿಚುವೇಶನ್ ಇದ್ದರೆ ಮುಂದೆ ಒಳ್ಳೇದಾಗುತ್ತೇನೋ ಅಂತ ಹೇಳ್ಬಿಟ್ಟು ಇನ್ನು ಸುಮ್ಮನೆ ಅದೇ ಅಷ್ಟೇ. ನಮಗೂ ತುಂಬ ಜವಾಬ್ದಾರಿ ಇದೆ. ನಮಗೂ ಲೈಫ್ ಅಂದರೆ ಏನಂತ ಎಲ್ಲನೂ ಅರ್ಥ ಆಗ್ತಾಯಿದೆ. ಇವಾಗಿರೋ ಕಷ್ಟ ಕಾಲದಲ್ಲಿ ಎಲ್ಲನೂ ಅರ್ಥ ಮಾಡ್ಕೊಳ್ತೀವಿ. ಹಂಗಂತ ಕೂಡ ಇನ್ನು ಸುಮ್ಮನಿರೋದಕ್ಕಾಗೋದಿಲ್ಲ. ಒಂಟಿಯಾಗಿ ಇರೋದು ಒಳ್ಳೆಯದಲ್ಲ ಅಂತ ಹೇಳಿಬಿಟ್ಟು ನಮ್ಮ ಗುಂಡಿನ ಮುಖ ನೋಡಿಕೊಂಡು ನಾವು ಇದು ಮಾಡ್ಕೊಂಡಿದ್ದೆ ಅಷ್ಟೇ.
ದೇವರ ಒಂದು ಸೃಷ್ಟಿ ಹಾಕಿದ್ದಾನೆ ಅಂತ ಅಂದಮೇಲೆ ಅದಕ್ಕೆ ವಿರುದ್ಧವಾಗಿ ಯಾವತ್ತೂ ಹೋಗಬಾರ್ದು. ನೋಡೋಣ ದೇವ್ರ ಇಚ್ಛೆ. ಇಷ್ಟೇ ಫ್ರೆಂಡ್ಸ್. ಇನ್ನು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಈ ವ್ಲಾಗ್ ನೋಡ್ತಾ ಇರಿ. ಯಾರಾದರೂ ಹೊಸದಾಗಿ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಸಪೋರ್ಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.